ಇವತ್ತು ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳಿವೆ. ಆದರೆ ಇದೀಗ ಮೈಸೂರಿನಿಂದ ಬರುವಂತಹ ಒಂದು ಪ್ರಮುಖವಾದ ಸುದ್ದಿ ಇದೆ. ಆ ಸುದ್ದಿಯತ್ತ ಗಮನ ಹರಿಸಿದ ನಂತರ ನಾವು ಬೆಂಗಳೂರಿನ ಇತರೆ ಸುದ್ದಿಗಳ ಕಡೆ ಗಮನವನ್ನ ಹರಿಸೋಣ. ಇನ್ನು ಮೊನ್ನೆಯಷ್ಟೇ ಹಾಸನದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದ ಘಟನೆ ಕಣ್ಮುಂದಿರುವಾಗಲೇ ವೈದ್ಯರ ನಿರ್ಲಕ್ಷ್ಯದಿಂದ ಈಗ ಮತ್ತೊಂದು ಮಗು ಮೃತಪಟ್ಟಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಹೌದು, ವೈದ್ಯರು ನೀಡಿದ ಇಂಜೆಕ್ಷನ್ಗೆ ತಕ್ಷಣ ಮಗು ಮೃತಪಟ್ಟಿರುವಂತಹ ಘಟನೆ ಮೈಸೂರಿನ ಚಿಲವಾಂಬ ಆಸ್ಪತ್ರೆಯಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದ ಆದಮ್ ಹಾಗೂ ಪರ್ವಿನ್ ದಂಪತಿಯ 4 ದಿನದ ಮಗು ಮೃತಪಟ್ಟಿರೋದು. ಕಳೆದ 4 ದಿನದ ಹಿಂದೆ ಜನಿಸಿದ ಮಗುವಿಗೆ ನಿನ್ನೆ ರಾತ್ರಿ ವೈದ್ಯರು ಚುಚ್ಚುಮದ್ದನ್ನು ಕೊಟ್ಟಿದ್ದಾರೆ. ತಕ್ಷಣವೇ ಮಗುವಿನ ಉಸಿರಾಟದಲ್ಲಿ ಏರುಪೇರಾಗಿದೆ. ಈ ವೇಳೆ ಮಗುವನ್ನು ಐಸಿಯುಗೆ ತೆಗೆದುಕೊಂಡು ಹೋದ ವೈದ್ಯರು ಬದುಕಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಮಗು ಸಾವನ್ನಪ್ಪಿದೆ. ಈ ಸಂಬಂಧ ಪೋಷಕರು ವೈದ್ಯರನ್ನ ಪ್ರಶ್ನಿಸಿದ್ರೆ ಮಗು ಹಾಲು ಕುಡಿಯುವಾಗ ಅನ್ನನಾಳದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದು ಈ ಸಾವಿಗೆ ಕಾರಣ ಅಂತ ಹೇಳಿದ್ದಾರೆ. ಆದರೆ ಪೋಷಕರು ಮಗುವಿಗೆ ಹಾಲನ್ನೇ ನೀಡಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಜ್ವರ ಬಂತಲ್ಲ ಅಂತ ಇಲ್ಲಿ ಕರ್ಕೊಬಂದು ತೋರಿಸ್ದೋ ಡಾಕ್ಟ್ರ್ ಹತ್ರ. ಡಾಕ್ಟ್ರು ಬ್ಲಡ್ ಇದು ಮಾಡಬೇಕು ಅಂದರು, ಚೆಕಪ್ ಮಾಡಬೇಕು ಅಂದರು. ಅದು ಬ್ಲಡ್ ಚೆಕಪ್ ಮಾಡ್ಕೊಬಂದು ತೋರಿಸಿದ್ಮೇಲೆ 5 ಇಂಜೆಕ್ಷನ್ ಹಾಕಬೇಕು, ಆವಾಗಲೇ ಮಗು ಹುಷಾರಾಗೋದು, ನೀವು ಇಲ್ಲೇ ಪುನಃ ಅಡ್ಮಿಂಟ್ ಆಗಬೇಕು ಅಂತ ಅಡ್ಮಿಷನ್ ಚೀಟಿ ಎಲ್ಲ ಬರೆಸ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿದ್ರು. ಹಾಕ್ಸಿ ಒಂದು 10 ನಿಮಿಷನೂ ಇಲ್ಲ ಈ ವಾರ್ಡಿಗೆ ಬಂದು ಅಷ್ಟೇ ಮಗುಗೇನು ಇದೇ ಇಲ್ಲ, ಕೈಕಾಲು ಉಸಿರಾಟ ಏನು ಇದಾಗ್ತಾ ಇಲ್ಲ ಅಂತ ಪುನಃ ಅಲ್ಲೇ ಕರ್ಕೊಂಡು ಹೋಗಿದ್ದು. ಹೋದ್ಮೇಲೆ ಅಲ್ಲಿ ಮಣಗಿಸ್ಬಿಟ್ಟು ನೀವೇ ಏನೋ ಹಾಲು ಕೊಟ್ಟಿದ್ದೀರಾ, ಅದಕ್ಕೆ ಹಿಂಗಾಗಿರೋದು, ನಾನು ಏನು ಮಾಡಲಿಲ್ಲ ಅಂದ್ಬಿಟ್ರು. ಮೈಯೆಲ್ಲ ಒಂಥರ ಹಸಿರು ಹಂಗೆ ಆಗ್ಬಿಡ್ತು ಮಗುಗೆ.